ಹಾಯ್ ಹಲೋ ಫ್ರೆಂಡ್ಸ್, ನಮಸ್ಕಾರ. ನೀವು ನೋಡ್ತಾ ಇರೋದು ಪೃಥ್ವಿಜಾಸ್ ಯೂಟ್ಯೂಬ್ ಚಾನಲ್. ನಮ್ಮ ಚಾನಲ್ ಎಲ್ಲರೂ ಸ್ವಾಗತ ಸುಸ್ವಾಗತ. ಇದರಿಂದ ಹೊಸ ಉದ್ಯೋಗ ಮಾಹಿತಿ ಬಂದಿದೆ. CRPF ದಲ್ಲಿ ಹೊಸ ನೇಮಕಾತಿ ಆರಂಭವಾಗಿದೆ. CRPF ಕಾನ್ಸ್ಟೇಬಲ್ ನೇಮಕಾತಿ 2026. ಇಲ್ಲಿ ಒಟ್ಟು ಖಾಲಿರ್ತಕ್ಕಂಥ ಹುದ್ದೆಗಳು 9,175 ಹುದ್ದೆಗಳಿವೆ. ಈ ಹುದ್ದೆಗೆ ಅರ್ಹತೆ ಬಂದಿಟ್ಟು 10ನೇ ತರಗತಿ ಹುದ್ದೆಗಳಿಗೆ ಕಾನ್ಸ್ಟೇಬಲ್ ಹುದ್ದೆ ಅರ್ಜಿ ಕರೆದಿದ್ದಾರೆ, ಹಾಗೂ ಡ್ರೈವರ್ ಹುದ್ದೆ ಕೂಡ ಖಾಲಿವೆ. ಆಮೇಲೆ ಸೆಕೆಂಡ್ PUC ಪಾಸ್ ಆಗಿರ್ಬೋದು ಅಥವಾ PUC ಅಥವಾ ITI ಪಾಸ್ ಆರ್ಕೊಳ್ಳಿಕ್ಕೆ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ. ವಯೋಮಿತಿ ಬಂದ್ಬಿಟ್ಟು 18ರಿಂದ 27 ವರ್ಷ ವಯೋಮಿತಿ ಇರತಕ್ಕಂಥ ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸಬಹುದು. ಹಾಗೂ ವೇತನ 21,700ರಿಂದ 69,100 ರೂಪಾಯಿ ಪರ್ ಮಂತ್ ಇರುತ್ತೆ. ಅರ್ಜಿ ಶುಲ್ಕ 100 ರೂಪಾಯಿ ಇರುತ್ತೆ. ಇದಂತ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಬಹುದಾಗಿದೆ. ಇದು ಯಾವಾಗ ಓಪನ್ ಆಗುತ್ತೆ, ಏನೇ ಓಪನ್ ಆಗುತ್ತೆ, ಏನೇನು ಮಾಹಿತಿ ಬಂದಿದೆ ಅಂತ ನನಗೆ ಈ ವಿಡಿಯೋದಲ್ಲಿ ಈ ಹುದ್ದೆಗಳ ಬಗ್ಗೆ ಸಂಪೂರ್ಣ ಮಾಹಿತಿ ಹೇಳ್ತೀನಿ. ವಿಡಿಯೋ ಎಲ್ಲೂ ಸ್ಕಿಪ್ ಮಾಡದೆ ಕೊನೆ ತಗೊಂಡೆ. ಹಾಗೆ ಮಾಹಿತಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ, ನಿಮ್ಮ ಮನಸ್ಸಿಗೆ ಕಮೆಂಟ್ ಮಾಡಿ. ಹೊಸಬರು ಯಾರು ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ಅವ್ರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕಾನ್ ಮಾಡ್ಕೊಂಡ್ರೆ ನಾವು ಅಪ್ಲೋಡ್ ಮಾಡೋ ಪ್ರತಿಯೊಂದು ವಿಡಿಯೋ ನಿಮಗೆ ನೋಟಿಫಿಕೇಶನ್ ಆಗಿ ಬರ್ತವೆ. ಹೊಸ ಹೊಸ ಉದ್ಯೋಗ ಮಾಹಿತಿಗಳು ದೊರೆಯುತ್ತಿದೆ. ಓಕೆ ಫ್ರೆಂಡ್ಸ್, ಮಾಹಿತಿ ನೋಡೋಣ. ಮಾಹಿತಿಯಲ್ಲಿ ಏನು ಬರುತ್ತೆ ಅಂದರೆ ಈ ರೀತಿ ಕೊಟ್ಟಿದ್ದಾರೆ. CRPF ಕಾನ್ಸ್ಟೇಬಲ್ ಹುದ್ದೆಗಳ ನೇಮಕಾತಿ ಕೊಟ್ಟಿದ್ದಾರೆ. ಸೆಂಟ್ರಲ್ ರಿಸರ್ವ್ ಪೊಲೀಸ್ ಫೋರ್ಸ್ಗಳ ಹುದ್ದೆಗಳಾಗಿವೆ. ಇಲ್ಲಿ ಟೆಕ್ನಿಕಲ್ ಮತ್ತು ಟ್ರೇಡ್ಸ್ಮನ್ ಹುದ್ದೆಗಳಿಗೆ ಅರ್ಜಿ ಕರೆದಿದ್ದಾರೆ. ಅದರ ಬೆಲೆಯಿಂದ ಅರ್ಜಿ ಆಹ್ವಾನ ಕೊಟ್ಟಿದ್ದಾರೆ. ಇಲ್ಲಿ CRPF ಕಾನ್ಸ್ಟೇಬಲ್ ರಿಕ್ವೈರ್ಮೆಂಟ್ ಡೀಟೇಲ್ಸ್ ಕೊಟ್ಟಿದ್ದಾರೆ. ಕಾನ್ಸ್ಟೇಬಲ್ ಹುದ್ದೆಗಳು ಟೆಕ್ನಿಕಲ್ ಮತ್ತು ಟ್ರೇಡ್ಸ್ಮನ್ ಮತ್ತು ಪಯೋನಿಯರ್ ಹುದ್ದೆ ಪುರುಷ ಮತ್ತು ಮಹಿಳೆಯರಿಂದ ಕೊಟ್ಟಿದ್ದಾರೆ. ಉದ್ಯೋಗ ಸ್ಥಳ ಭಾರತಾದ್ಯಂತ ಇರತಕ್ಕಂಥ ನೇಮಕಾತಿ ಆಗಿದೆ. ಖಾಲಿರುವ ಹುದ್ದೆಗಳ ಸಂಖ್ಯೆ ಬಂದ್ಬಿಟ್ಟು 9,175 ಹುದ್ದೆ ಖಾಲಿವೆ. ಇಲ್ಲಿ ಅರ್ಜಿಯನ್ನು ಆಹ್ವಾನಿಸಿ ಕೊಟ್ಟಿದ್ದಾರೆ. ಇಲ್ಲಿ ಕರ್ನಾಟಕದವರಿಗೆ 471 ಹುದ್ದೆ ಖಾಲಿವೆ. ಆಲ್ ಓವರ್ ಇಂಡಿಯಾದಲ್ಲಿ ಕೂಡಿ 9,175 ಹುದ್ದೆ ಖಾಲಿವೆ. ಕರ್ನಾಟಕದವರಿಗೆ 471 ಹುದ್ದೆ ಖಾಲಿವೆ ಎಂದು ಕೊಟ್ಟಿದ್ದಾರೆ. ಈ ಹುದ್ದೆಗೆ ಶೈಕ್ಷಣಿಕ ಅರ್ಹತೆ ಕೊಟ್ಟಿದ್ದಾರೆ. ಆಯಾ ಹುದ್ದೆಗೆ ಸಂಬಂಧಪಟ್ಟಂತೆ ಶೈಕ್ಷಣಿಕ ಅರ್ಹತೆ ಇರುತ್ತದೆ. ಇಲ್ಲಿ ಶೈಕ್ಷಣಿಕ ಅರ್ಹತೆ ಕೊಟ್ಟಿದ್ದಾರೆ. ಕಾನ್ಸ್ಟೇಬಲ್ ಡ್ರೈವರ್ ಹುದ್ದೆಗಳಿಗೆ 10ನೇ ತರಗತಿ ಪಾಸ್ ಆಗಿರಬೇಕು ಹಾಗೂ ಹೈವೇಸ್ ಲೈಸೆನ್ಸ್ ಇರಬೇಕಂತ ಕೊಟ್ಟಿದ್ದಾರೆ. ಅದೇ ರೀತಿ ಕಾನ್ಸ್ಟೇಬಲ್ ಮೆಕ್ಯಾನಿಕಲ್ ಮತ್ತು ಮೋಟಾರ್ ವೆಹಿಕಲ್ ಅವರಿಗೆ 10ನೇ ತರಗತಿ ಪಾಸ್ ಆಗಿರಬೇಕು ಅಥವಾ ದ್ವಿತೀಯ PUC ಪಾಸ್ ಆಗಿರಬೇಕು. ಜೊತೆಗೆ ಮೆಕ್ಯಾನಿಕಲ್ ಮೋಟಾರ್ ವೆಹಿಕಲ್ನಲ್ಲಿ 2 ವರ್ಷಗಳ ITI ಸರ್ಟಿಫಿಕೇಟ್ ಇರಬೇಕಾದ್ರೆ ಈ 10+ ITI ಆಗಿರಬೇಕು ಅಥವಾ PUC ಆಗಿ ITI ಇದ್ರಿಗೆ ಅಪ್ಲೈ ಮಾಡಬಹುದಾಗಿದೆ. ಅದೇ ರೀತಿ ಕಾನ್ಸ್ಟೇಬಲ್ ಟ್ರೇಡ್ಮನ್ ಹುದ್ದೆ ಕೊಟ್ಟಿದ್ದಾರೆ. ಇಲ್ಲಿ 10ನೇ ತರಗತಿ ಪಾಸ್ ಆಗಿರಬೇಕು. IR ಟ್ರೇಡ್ಗಳಲ್ಲಿ ಪ್ರಾವೀಣ್ಯತೆ ಹೊಂದಿರಬೇಕು. ಅಂದರೆ ಇದು SLC ಪ್ಲಸ್ ITI ಪಾಸ್ ಆಗಿರಬೇಕು, ಅವರು ಅಪ್ಲೈ ಮಾಡಬಹುದಾಗಿದೆ. ಅದೇ ರೀತಿ ಕಾನ್ಸ್ಟೇಬಲ್ ಪೇನಿಯರ್ ಬಿಂಗ್ ಮೆಷಿನ್ ಎಲೆಕ್ಟ್ರಿಕಲ್ ಕೊಟ್ಟಿದ್ದಾರೆ. ಈ ಹುದ್ದೆಗಳಿಗೆ 10ನೇ ತರಗತಿ ಜೊತೆಗೆ ಇವರು ಕೂಡ 10+ ITI ಪಾಸ್ ಅವರು ಅಪ್ಲೈ ಮಾಡಬಹುದಾಗಿದೆ. ಇನ್ನು ಈ ಹುದ್ದೆಗೆ ವಯೋಮಿತಿ ಯಾವ ರೀತಿ ಇರುತ್ತೆ ಅಂದರೆ 1/1/2026ಕ್ಕೆ ಅಭ್ಯರ್ಥಿಗಳು ಕೆಳಗಿನ ವಯೋಮಾನದಂತೆ ಹೊಂದಿರಲ್ಪಟ್ಟಿದ್ದಾರೆ. ಕಾನ್ಸ್ಟೇಬಲ್ ಡ್ರೈವರ್ ಹುದ್ದೆಗಳಿಗೆ ಕನಿಷ್ಠ 21 ವರ್ಷ, ಗರಿಷ್ಠ 27 ವರ್ಷ ವಯೋಮಿತಿ ಇರುತ್ತದೆ. ಅದೇ ರೀತಿ ಕಾನ್ಸ್ಟೇಬಲ್ ಉಳಿದ ಹುದ್ದೆಗಳಿಗೆ ಕನಿಷ್ಠ 18ರಿಂದ 23 ವರ್ಷ ವಯೋಮಿತಿ ಇರುತ್ತದೆ. ಇಲ್ಲಿ ಸಲ್ಲಿಕೆ ಕೂಡ ಇರುತ್ತದೆ. OBC ಅವರಿಗೆ 3 ವರ್ಷ ಸಲ್ಲಿಕೆ ಇರುತ್ತದೆ. ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರಿಗೆ 5 ವರ್ಷ ಸಲ್ಲಿಕೆ ಇರುತ್ತದೆ. ತಾವು ನೋಡಿಕೊಂಡು ಅದು ಸಲ್ಲಿಸಬಹುದು. ಆಮೇಲೆ ಈ ಹುದ್ದೆಗೆ ಸ್ಯಾಲರಿ ಬಂದ್ಬಿಟ್ಟು ಮಾಸಿಕ ವೇತನ 21,700ರಿಂದ ಆರಂಭವಾಗಿ 69,100 ರೂಪಾಯಿ ಪರ್ ಮಂತ್ ಸ್ಯಾಲರಿಯನ್ನು ಕೊಟ್ಟಿದ್ದಾರೆ. ಇಲ್ಲಿ ಆಯ್ಕೆ ವಿಧಾನ ಯಾವ ರೀತಿ ಇರುತ್ತೆ ಅಂದರೆ ಮೊದಲನೇದಾಗಿ ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟ್ ಇರ್ತವೆ, PET ಇರುತ್ತದೆ. ಅದೇ ರೀತಿ ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್ PST ಇರುತ್ತದೆ. ಕಂಪ್ಯೂಟರ್ ಆಧಾರಿತ ಪರೀಕ್ಷೆ CBT ಮೂಲಕ ಎಕ್ಸಾಮ್ ಇರ್ತವೆ. ಆಮೇಲೆ ಟ್ರೇಡ್ ಟೆಸ್ಟ್, ಸ್ಕಿಲ್ ಟೆಸ್ಟ್ ಇರುತ್ತದೆ. ಆಮೇಲೆ ದಾಖಲೆಗಳ ಪರಿಶೀಲನೆ, ಆಮೇಲೆ ವೈದ್ಯಕೀಯ ಪರೀಕ್ಷೆ. ಈ ಪ್ರೊಸೆಸ್ ಮೂಲಕ ಆಯ್ಕೆ ವಿಧಾನ ನಡೆಯುತ್ತದೆ ಕೊಟ್ಟಿದ್ದಾರೆ. ಇನ್ನು ಅರ್ಜಿ ಸಲ್ಲಿಸುವ ವಿಧಾನ, ಅರ್ಜಿಯನ್ನು ಆನ್ಲೈನ್ ಮೂಲಕ ಸಲ್ಲಿಸಬೇಕಾಗುತ್ತೆ. ಇಲ್ಲಿ ಡೇಟ್ ಕೊಟ್ಟಿದ್ದಾರೆ. ಅದಕ್ಕಿಂತ ಮುಂಚೆ ಶುಲ್ಕ ನೋಡೋಣ. ಇಲ್ಲಿ ಶುಲ್ಕ ಬಂದ್ಬಿಟ್ಟು ಜನರಲ್ ಮತ್ತು EWS OBC ಅವರಿಗೆ 100 ರೂಪಾಯಿ ಶುಲ್ಕವಿದೆ. SC ST ಮಹಿಳಾ ಹಾಗೂ ಮಾಜಿ ಸೈನಿಕರ ಅಭ್ಯರ್ಥಿಗಳಿಗೆ ಯಾವುದೇ ರೀತಿ ಶುಲ್ಕ ಕೊಟ್ಟಿದ್ದಾರೆ. ಇನ್ನು ಶುಲ್ಕ ಪಾವತಿ ಮಾಡೋ ವಿಧಾನ ಆನ್ಲೈನ್ ಮೂಲಕ ಆಗಿರುತ್ತದೆ. ತಾವು ನೆಟ್ ಬ್ಯಾಂಕಿಂಗು UPI ಯಾವುದೋ ಯೂಸ್ ಮಾಡ್ಕೊಂಡು ಮಾಡಬಹುದು. ಡೇಟ್ ನೋಡ್ಬೇಕಾದ್ರೆ ಅರ್ಜಿ ಸಲ್ಲಿಕೆ ಆರಂಭ ದಿನಾಂಕ ಏಪ್ರಿಲ್ 20, 2026ರಿಂದ ಆರಂಭ ಆಗ್ತಿದೆ. ನಾವು ವಿಡಿಯೋ ಮಾಡ್ತಿರೋದು 13 ತಾರೀಕು. ಇನ್ನೂ 1 ವಾರ 1 ದಿವಸ ಟೈಮ್ ಇದೆ, ಅವಾಗ ಓಪನ್ ಆಗುತ್ತೆ. ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕ ಮೇ 19, 2026 ಅಷ್ಟೇ. ತಾವು ಅರ್ಜಿಯನ್ನು ಆನ್ಲೈನ್ ಮೂಲಕ ಸಲ್ಲಿಸಬಹುದು. ಇಲ್ಲಿವರು ಈ ವೆಬ್ಸೈಟ್ನಲ್ಲಿ PDF ಕೊಟ್ಟಿದ್ದಾರೆ. ಇದು ಸುಮಾರು 47 ಪೇಜ್ PDF ಇದೆ. ಈ ಡೈರೆಕ್ಟರ್ ಜನರಲ್ ಸೆಂಟ್ರಲ್ ರಿಸರ್ವ್ ಪೊಲೀಸ್ ಫೋರ್ಸ್ ಅಂತ ಕೊಟ್ಟಿದ್ದಾರೆ. CRPF ಆಗಿರುತ್ತದೆ. ಇಲ್ಲಿ ವೆಬ್ಸೈಟ್ ಕೊಟ್ಟಿದ್ದಾರೆ. ಇದು ಪ್ರಕಟವಾದ ದಿನಾಂಕ 24 ಸ್ಟಾರ್ಟಿಂಗ್ ಡೇಟು 24, 2026ರಿಂದ 19, 2026 ಆನ್ಲೈನ್ ಅಪ್ಲಿಕೇಶನ್ ಸ್ಟಾರ್ಟ್ ಡೇಟ್ ಆಗಿರುತ್ತದೆ. ಈ ಹುದ್ದೆಗಳಿಗೆ ಕಾನ್ಸ್ಟೇಬಲ್, ಟೆಕ್ನಿಕಲ್ ಮತ್ತು ಟ್ರೇಡ್ಸ್ಮನ್ ಮತ್ತು ಪೈನಿಯರ್ ಮೇಲ್ ಫಿಮೇಲ್ ಇದಕ್ಕೆ ಯಾರೊಂದವರು ಅಪ್ಲೈ ಮಾಡಬಹುದಾಗಿದೆ. ಡೇಟ್ ಕೊಟ್ಟಿದ್ದಾರೆ. ಇದು ಅಡ್ವಾನ್ಸ್ ಅಪ್ಡೇಟು. ಇಲ್ಲಿ ಗೌರ್ಮೆಂಟ್ ಆಫ್ ಸರ್ವಿಸ್ ಬಿಂದಿ ವರ್ಕ್ ಅಂತ ಕೊಟ್ಟಿದ್ದಾರೆ. ಆನ್ಲೈನ್ ಮೂಲಕ ಅರ್ಜಿ ಅಂತ ಕೊಟ್ಟಿದ್ದಾರೆ. ಆನ್ಲೈನ್ ಮೂಲಕ ಅಂತ ಇದು ಅಪ್ಲೈ ಮಾಡೋದು ಆಕ್ಚುಲಿ ವೆಬ್ಸೈಟ್ ಲಿಂಕ್ ಆಗಿದೆ. ಇಲ್ಲಿಂದ ಅಪ್ಲೈ ಮಾಡಬೇಕು. ಇಲ್ಲಿ ಪೇ ಸ್ಕೇಲ್ ನೋಡ್ಬೇಕಾದ್ರೆ ಲೆವೆಲ್ 3 ಆಗಿದೆ. 21,700ರಿಂದ 69,100 ರೂಪಾಯಿ ಸ್ಯಾಲರಿ ಇರ್ತದೆ. ವೇಕೆನ್ಸಿ ಕೊಟ್ಟಿದ್ದಾರೆ. ಇಲ್ಲಿ
ಕಾನ್ಸ್ಟೇಬಲ್ ದಲ್ಲಿ ಟೆಕ್ನಿಕಲ್ ಮತ್ತು ಟ್ರೀಟ್ಮೆಂಟಲ್ಲಿ 9,175 ಹುದ್ದೆ ಖಾಲಿವೆ. ಮೇಲು 9,096 ಹುದ್ದೆ ಖಾಲಿವೆ. ಫಿಮೇಲು 79 ಹುದ್ದೆ ಖಾಲಿವೆ. ವೇಕೆನ್ಸಿ ಫಿಲ್ಡ್ ಥ್ರೋತ್ ಕಾನ್ಸ್ಟೇಬಲ್ ಟೆಕ್ನಿಕಲ್ ಟ್ರೇಡ್ಸ್ಮ್ಯಾನ್ ಆ್ಯಂಡ್ 1 ಇಯರ್ ಫೆಬ್ರವರಿ 2026. ಡೀಟೇಲ್ಸ್ ಸ್ಟೇಟ್ ವೈಸ್ ಕೊಟ್ಟಿದ್ದಾರೆ. ಇಲ್ಲಿ ಯಾವ್ಯಾವ ಸ್ಟೇಟ್ದಲ್ಲಿ ಎಷ್ಟೆಷ್ಟು ಹುದ್ದೆ ಖಾಲಿ ಅಂತ ನೋಡೋಣ. ಇಲ್ಲಿ ಎಲ್ಲ ಸ್ಟೇಟ್ ಕೊಟ್ಟಿದ್ದಾರೆ. ನಾವು ಕರ್ನಾಟಕ ನೋಡೋಣ. ಕರ್ನಾಟಕದ ಈ ಕಾಲಮ್ ಆಗಿದೆ. ಇಲ್ಲಿ ಟೋಟಲ್ ಆಗಿ 466 ಹುದ್ದೆ ಕೊಟ್ಟಿದ್ದಾರೆ ಕರ್ನಾಟಕದವರಿಗೆ. ಇಲ್ಲಿ ಮೇಲ್ಗಡೆ ಕೊಟ್ಟದ್ದು ಇದು ಪೋಸ್ಟ್ ಕೊಟ್ಟಿದ್ದಾರೆ. ಬ್ರಾಸ್ ಬ್ರ್ಯಾಂಡು, ಬಾರ್ಬಾರು, ಬಗ್ಲರು, ಪಬ್ಲರು, ಕೊಕ್ಕೋ, ಕಾರ್ಪೆಂಟರು, ಡ್ರೈವರು ಈ ರೀತಿ ಕೊಟ್ಟಿದ್ದಾರೆ. ಇಲ್ಲಿ ಡ್ರೈವರು 177 ಹುದ್ದೆ ಖಾಲಿವೆ. ಡ್ರೈವರ್ ಪೋಸ್ಟ್ ನೋಡ್ಕೋಬೋದು. ಕಾಲಮ್ಗೆ 177 ಕೊಟ್ಟಿದ್ದಾರೆ ಇಲ್ಲಿ. ಆಮೇಲೆ ಮಾಲಿ ಕೊಟ್ಟಿದ್ದಾರೆ, ಮೋಟಾರ್ ಮೆಕ್ಯಾನಿಕಲು, ಆಮೇಲೆ ಫ್ಲಿಪ್ ಕೊಟ್ಟಿದ್ದಾರೆ, ಪೇಂಟರು, ಈ ರೀತಿ ಹಲವಾರು ಹುದ್ದಿವೆ. ಇಲ್ಲಿ ಟೋಟಲಿ ಕರ್ನಾಟಕದಲ್ಲಿ ಖಾಲಿ ಇರ್ತಕ್ಕಂಥ ಹುದ್ದೆಗಳು 466 ಹುದ್ದೆಗೆ ಕೊಟ್ಟಿದ್ದಾರೆ ಇಲ್ಲಿ. ಆಮೇಲೆ ಇಲ್ಲಿ ಕೆಳಗೆ ಇನ್ನೊಂದು ಕೊಟ್ಟಿದ್ದಾರೆ. ಇಲ್ಲಿ ಟೋಟಲ್ ವೇಕೆನ್ಸಿ ನೋಡ್ಕೋಬೋದು. 9,996 ಹುದ್ದೆ ಖಾಲಿ ಕೊಟ್ಟಿದ್ದಾರೆ ಟೋಟಲ್ ಇಲ್ಲಿ. ಇಲ್ಲಿ ವೇಕೆನ್ಸಿಯ ಫಿಮೇಲ್ಸ್ ಅಂದರೆ ಮಹಿಳೆಯರಿಗೆ ಕೊಟ್ಟಿದ್ದಾರೆ. ಮಹಿಳೆಯರಿಗೆ ಟೋಟಲ್ ಆಗಿ 79 ಹುದ್ದೆ ಖಾಲಿವೆ. ಇಲ್ಲಿ ಕರ್ನಾಟಕದಾಗ ಎಷ್ಟು ಹುದ್ದೆ ಖಾಲಿವೆ ಅಂದರೆ ಕರ್ನಾಟಕದವರಿಗೆ 5 ಹುದ್ದೆ ಖಾಲಿವೆ. ಇಲ್ಲಿ ಇದೇ ಕಾಲಮ್ ಆಗಿದೆ. ಕರ್ನಾಟಕದವರಿಗೆ 5 ಹುದ್ದೆ ಖಾಲಿವೆ. ಮೇಲೆ ಮತ್ತು ಎರಡೇ ಕೂಡಿಸಿ 400ಕ್ಕಿಂತ ಹೆಚ್ಚಿಗೆ ಹುದ್ದೆ ಇರ್ತವೆ ಕರ್ನಾಟಕದವರಿಗೆ. ಅವರು ಅಪ್ಲೈ ಮಾಡ್ಬೋದು. ಇಲ್ಲಿ ವೇಕೆನ್ಸಿಗೆ ಮಾಹಿತಿ ಕೊಟ್ಟಿದ್ದಾರೆ ಏನಿದೆ ಅಂತ. ವೇಕೆನ್ಸಿ ಆಫ್ ಪೈನರ್ ವಿಂಗ್ ಕೊಟ್ಟಿದ್ದಾರೆ, R&D ಬೇಸಿಂಗ್ ಕೊಟ್ಟಿದ್ದಾರೆ, 20 ಪೋಸ್ಟಲ್ಲಿ ಕೊಟ್ಟಿದ್ದಾರೆ. ಇದನ್ನು ತಾವು ಅಪ್ಲೈ ಮಾಡೋದಕ್ಕಿಂತ ಮುಂಚೆ ಇನ್ನೂ ಟೈಮ್ ಕೊಟ್ಟಿದ್ದಾರೆ. ಕರೆಕ್ಟಾಗಿ ಎಲ್ಲವನ್ನು ಓದ್ಕೊಂಡು ಅರ್ಜಿಯನ್ನು ಆಮೇಲೆ ಆನ್ಲೈನ್ ಮೂಲಕ ಸಲ್ಲಿಸಬಹುದು. ಇಲ್ಲಿ ಡಿಸ್ಕ್ರಿಪ್ಷನ್ ಕೊಟ್ಟಿದ್ದಾರೆ, ಏಜನ್ನು ಕೊಟ್ಟಿದ್ದಾರೆ. ಕಾನ್ಸ್ಟೇಬಲ್ ಡ್ರೈವರ್ ಅಂತ 21ರಿಂದ 27 ವಯೋಮಿತಿ ಕೊಟ್ಟಿದ್ದಾರೆ. ಅಂದರೆ ಡೇಟು 1/1/2026 ಅಂತ ಕೊಟ್ಟಿದ್ದಾರೆ. ಅಂದರೆ 2/1/1999ರಿಂದ 1/1/2005 ಒಳಗೆ ಜನಿಸಿರ್ತಕ್ಕಂಥ ಎಂಬತ್ತುಗಳಿಗೆ ಅಪ್ಲೈ ಮಾಡಬಹುದು ಕೊಟ್ಟಿದ್ದಾರೆ. ಅದೇ ರೀತಿಯಲ್ಲಿ ಕಾಸ್ಟ್ ವೈಸ್ ಸರ್ಟಿಫಿಕೇಟ್ ಕೂಡ ಇರ್ತದೆ, ಅದು ಕೂಡ ಕೊಟ್ಟಿದ್ದಾರೆ. ಇನ್ನು ಕಾನ್ಸ್ಟೇಬಲ್ ಮೋಟಾರ್ ಮೆಕ್ಯಾನಿಕ್ ವೆಹಿಕಲ್, ಕಾಬ್ಲರ್, ಕಾರ್ಪೆಂಟರ್, ಟೈಲರ್, ಬ್ರಷ್ ಬ್ಯಾಂಡ್, ಪೈಪ್ ಬ್ಯಾಂಡ್, ಗ್ರೈಂಡರ್, ರೋದ್ಲರ್, ಪೇಂಟರ್, ಆಮೇಲೆ ಕುಕ್, ಬಾರ್ಬರ್, ಕಂಪ್ಯೂಟರ್ ವಾಷರ್ಮ್ಯಾನ್, ವಾಟರ್ ಕೆರಿಯರ್, ಸಫಾಯಿ ಕರ್ಮಚಾರಿ, ಮಸಾನ್, ಪ್ಲಂಬರ್, ಎಲೆಕ್ಟ್ರಿಷಿಯನ್ ಇಲ್ಲಿ ಕೊಟ್ಟಿದ್ದಾರೆ. ಈ ಎಲ್ಲ ಹುದ್ದೆಗಳಿಗೆ 18ರಿಂದ 23 ಏಜ್ ಇರುತ್ತದೆ. ಅಂದರೆ 2003ರಿಂದ 1/1/2008 ಜನಿಸಿದವರಿಗೆ ಅಪ್ಲೈ ಮಾಡ್ಬೋದು. ಇಲ್ಲಿ ಅವರ ಕಾಸ್ಟ್ ಸಂಬಂಧಪಟ್ಟಂತೆ ವಯೋಮಿತಿ ಸಲ್ಲಿಕೆ ಕೂಡ ಕೊಟ್ಟಿರ್ತಾರೆ. ಏನು ಓದ್ಕೊಳ್ಳಿ. ಆಮೇಲೆ ಅಪ್ಲಿಕೇಶನ್ ಹಾಕುವಾಗ ಕರೆಕ್ಟಾಗಿ ಹಾಕಿ ಏನು ಮಿಸ್ಟೇಕ್ ಮಾಡಕ್ಕೆ ಹೋಗ್ಬೇಡಿ ಅಂತ ಕೊಟ್ಟಿದ್ದಾರೆ. ಮಾಹಿತಿ ಕೊಟ್ಟಿದ್ದಾರೆ. ಇದನ್ನು ಓದ್ಕೊಂಡು ಅಪ್ಲೈ ಮಾಡ್ಬೋದು. ಡೀಟೇಲ್ಸ್ ಆಗಿ ಪ್ರತಿಯೊಂದು ಇದು ಪೋಸ್ಟದ್ದು ಕ್ಲಿಯರ್ ಆಗಿ ಕೊಟ್ಟಿದ್ದಾರೆ. ಅವು ಕಾಸ್ಟದ್ದು ಕೂಡ ಕ್ಲಿಯರ್ ಆಗಿ ಕೊಟ್ಟಿದ್ದಾರೆ. ಓದ್ಕೊಂಡು ಅಪ್ಲೈ ಮಾಡ್ಬೋದಾಗಿದೆ. ಇಲ್ಲಿ ಎಜುಕೇಷನ್ ಕೊಟ್ಟಿದ್ದಾರೆ. ಡ್ರೈವರ್ ಹುದ್ದೆದು ಎಜುಕೇಷನ್ ಕ್ವಾಲಿಫಿಕೇಶನ್ ಮಿನಿಮಮ್ ಮೆಟ್ರಿಕ್ಯುಲೇಷನ್ ಪಾಸ್ ಆಗಿರಬೇಕು ಅಥವಾ ಇಕ್ವಲೆಂಟ್ ಇರಬೇಕು. ಆಮೇಲೆ ಸೆಂಟ್ರಲ್ ಗೌರ್ಮೆಂಟ್ ಅಂತ ಕೊಟ್ಟಿದ್ದಾರೆ, ಯಾವ ಬೋರ್ಡಿನ ಪಾಸ್ ಆಗಿರ್ಬೇಕು ಅಂತ ಕೊಟ್ಟಿದ್ದಾರೆ. ಹಾಗೂ ಲೈಸೆನ್ಸ್ ಇರಬೇಕು. ಟೆಕ್ನಿಕಲ್ ಕ್ವಾಲಿಫಿಕೇಶನ್ ಬಂದ್ಬಿಟ್ಟು ಶುಡ್ ಪ್ರೊಸೆಸ್ ಯಾವ ಟ್ರಾನ್ಸ್ಪೋರ್ಟ್ ವೆಹಿಕಲ್ ಡ್ರೈವಿಂಗ್ ಲೈಸೆನ್ಸ್ ಆ್ಯಂಡ್ ಶುಡ್ ಪಾಸ್ ಡ್ರೈವಿಂಗ್ ಟೆಸ್ಟ್ ಅಂತ ಕೊಟ್ಟಿದ್ದಾರೆ. ಇದು ಲೈಸೆನ್ಸ್ ಡ್ರೈವರ್ ಇದು ಕೂಡ ಅಂತ ಕೊಟ್ಟಿದ್ದಾರೆ, ಡ್ರೈವರ್ಗೆ ಸಂಬಂಧಪಟ್ಟಂದು. ಆಮೇಲೆ ಮೆಕ್ಯಾನಿಕ್ ಮೋಟಾರ್ ವೆಹಿಕಲ್ದು ಇಲ್ಲಿ ನೋಡಿ 10th ಕ್ಲಾಸ್ ಪಾಸ್ ಇನ್ 10+2 ಎಕ್ಸಾಮಿನೇಷನ್ ಸಿಸ್ಟಮ್ ಅವ್ರನ್ನ ಕೊಟ್ಟಿದ್ದಾರೆ. 10th ಆಗಿರ್ಬೋದು ಅಥವಾ PUC ಆಗಿರ್ಬೋದು, IT ಆಗಿರ್ಬೋದು ಅಂತ ಕೊಟ್ಟಿದ್ದಾರೆ. ಇಲ್ಲಿ ಇಂಡಸ್ಟ್ರಿಯಲ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಕೊಟ್ಟಿದ್ದಾರೆ. 2 ಇಯರ್ ಪ್ರೊಸೆಸ್ ಅಂತ 2 ವರ್ಷ IT ಆದ್ರಿಗೆ ಅಪ್ಲೈ ಮಾಡೋದು. IT ಆದರೆ ಎಲ್ಲರೂ ಬರೋದಿಲ್ಲ. IT ಕೆಲವೊಂದು ಟ್ರೇಡ್ ಇವೆ, ಆ ಟ್ರೇಡ್ಗೆ ಸಂಬಂಧಪಟ್ಟ ಮಾತ್ರ ಇದಕ್ಕೆ ಅಪ್ಲೈ ಮಾಡ್ಬೋದಾಗಿದೆ. ಮೇಲ್ಗಡೆ ಕೊಟ್ಟಿರ್ತಲ್ಲ ಯಾವ ಪೋಸ್ಟು, ಆ ಪೋಸ್ಟದ್ದು ಟ್ರೇಡ್ ಇರ್ತವೆ, ಆ ಟ್ರೇಡ್ ಮೂಲಕ ತಾವು ಅಪ್ಲೈ ಮಾಡಬೇಕಾಗುತ್ತೆ. ನೀವು IT ಯಾವ ಟ್ರೇಡ್ ಪಾಸ್ ಆಗಿದ್ದೀರಾ ಅದನ್ನು ನೋಡ್ಕೊಂಡು ಅಪ್ಲೈ ಮಾಡಿ. ಇಲ್ಲಿ ಎಜುಕೇಷನ್ ಕ್ವಾಲಿಫಿಕೇಶನ್ ಕೊಟ್ಟಿದ್ದಾರೆ. ಇದು ಟ್ರೇಡ್ಸ್ಮನ್ಗೆ ಇಲ್ಲಿ ಕೊಟ್ಟಿದ್ದಾರೆ ಮಿನಿಮಮ್ ಮೆಟ್ರಿಕ್ಯುಲೇಷನ್ ಪಾಸ್ ಆಗಿರಬೇಕು. ಈಕ್ವಲೆಂಟ್ ಕೊಟ್ಟಿದ್ದಾರೆ. ಬೋರ್ಡ್ ಇನ್ಸ್ಟಿಟ್ಯೂಟ್ ಅಂತ ಸೆಂಟ್ರಲ್ ಇದು ಆರ್ಮಿ ಕ್ವಾಲಿಫಿಕೇಶನ್ ಇನ್ ಕೇಸ್ ಎಕ್ಸ್ ಆರ್ಮಿ ಕೊಟ್ಟಿದ್ದಾರೆ. ಆಮೇಲೆ ಪೈನರ್ ವಿಂಗ್ ಮಿಷನ್ ಅಂತ ಕೊಟ್ಟಿದ್ದಾರೆ. ಇದು ಕೂಡ IT ಸಂಬಂಧಪಟ್ಟಂಥ ಹುದ್ದೆಗಳಿವು, ಟೆಕ್ನಿಕಲ್ ಆಗಿವೆ. ಎರಡೂ ಕರೆಕ್ಟ್ ನೋಡ್ಕೊಂಡು ಅಪ್ಲೈ ಮಾಡಿ. ಒಂದ್ಸಾರಿ ಸರಿಯಾಗಿ ಓದ್ಕೊಂಡು ಆಮೇಲೆ ಅಪ್ಲೈ ಮಾಡೋದು. ಇದು ಹೌ ಟು ಅಪ್ಲೈ ಅಂತ ಕೊಟ್ಟಿದ್ದಾರೆ. ಸ್ಟೆಪ್ ಕೊಟ್ಟಿದ್ದಾರೆ, ಯಾವ ರೀತಿ ಸ್ಟೆಪ್ ಇದೆ ಅಂತ. ಆ ಸ್ಟೆಪ್ ಮೂಲಕ ತಾವು ಅರ್ಜಿ ತಿಳಿಸ್ಬೇಕಾಗತ್ತೆ. ಅದೇ ವಿಡಿಯೋ ಲೆಂತ್ ಆಗುತ್ತೆ, ಅದಕ್ಕಾಗಿ ನೋಡ್ಕೊಂಡು ಅಪ್ಲೈ ಮಾಡಿ. ಇಲ್ಲಿ ಸೆಂಟರ್ ಫಾರ್ PET, PST, ಟ್ರೇಡ್ ಟೆಸ್ಟ್, ಡ್ರೈವರ್ ಆ್ಯಂಡ್ DI ಕೊಟ್ಟಿದ್ದಾರೆ. ನೀವು ಅಪ್ಲೈ ಮಾಡುವಾಗ ಸೆಂಟರ್ ಫಾರ್ ಕೇಳುತ್ತೆ, ಅದು ನೀವು ತಾವು ಯಾವ ಸೆಂಟರ್ ಚೂಸ್ ಮಾಡ್ಕೊಂಡು ಅಂತ ಹೇಳ್ತೀನಿ. ಇಲ್ಲಿ 13ನೇ ನಂಬರು ಕರ್ನಾಟಕದನ್ನು ಕೊಟ್ಟಿದ್ದಾರೆ. ಕರ್ನಾಟಕದವರು ಗ್ರೂಪ್ ಶಂಕರ್, ಆಮೇಲೆ CRPF ಬೆಂಗಳೂರು, ಯಲಹಂಕ, ಬೆಂಗಳೂರು, ಕರ್ನಾಟಕ ಕೊಟ್ಟಿದ್ದಾರೆ. ಇದಕ್ಕೆ ಅದು ಸೆಂಟರ್ ಇರುತ್ತದೆ. ಇದು ಫಿಸಿಕಲ್ ಆಗಲಿ ಮೆಡಿಕಲ್ ಆಗಲಿ ಯಾವ್ದು ಮೇಲೆ ಕೊಟ್ಟಿರ್ತಕ್ಕಂಥದ್ದು ಇದೇ ಸೆಂಟರ್ ಬರುತ್ತೆ ಅಂತ ಕೊಟ್ಟಿದ್ದಾರೆ. ನೀವು ಚೂಸ್ ಮಾಡುವಾಗ ಇದನ್ನು ಹಾಕಬೇಕಾಗತ್ತೆ. ಪ್ರತಿಯೊಂದು ಸ್ಟೇಟ್ ಕೊಟ್ಟಿದ್ದಾರೆ ಇಲ್ಲಿ. ಆಮೇಲೆ ಬಯೋಮೆಟ್ರಿಕ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ
ಕ್ಯಾಂಡಿಡೇಟ್ ವಾಸ್ತವ ಗೊತ್ತು ಬಯೋಮೆಟ್ರಿಕ್ ಡಾಟಾ ಕ್ಯಾಪ್ಚರ್ ಅಂತ ಕೊಟ್ಟಿದ್ದಾರೆ. ಆಮೇಲೆ ನೀವು ಫಿಸಿಕಲ್ ಮೆಡಿಕಲ್ ಆದಾಗ ತಮ್ಮ ಕೊಟ್ಟು ತಗೋತಾರ ಕೊಟ್ಟಿದ್ದಾರೆ ಸ್ಕ್ಯಾನರ್ ಇದ್ದಾವೆ. ಇಲ್ಲಿ ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟ್ ಫಿಸಿಕಲ್ ಯಾವ ರೀತಿ ಇದೆ ಅದನ್ನು ಕೂಡ ಕೊಟ್ಟಿದ್ದಾರೆ. ಡ್ರೈವರು ಮೋಟಾರ್ ಮಿಗಿಲಿದ್ದು 5 ಕಿಲೋಮೀಟರ್ 24 ನಿಮಿಷದಲ್ಲಿ ಕೊಟ್ಟಿದ್ದಾರೆ ಪುರುಷರಿಗೆ. ಮಹಿಳೆಯರಿಗೆ 1.6 ಕಿಲೋಮೀಟರ್ 8.30 ಮಿನಿಟ್ಸ್ ಟೈಮ್ ರನ್ನಿಂಗ್ ಇರುತ್ತೆ ಇದು. ಆಮೇಲೆ ಖೋಖೋ ವಾಟರ್ ಕ್ಯಾರೇಜ್ ಇವರೆಲ್ಲರಿಗೂ 1.6 ಕಿಲೋಮೀಟರಿಂದ 10 ನಿಮಿಷ ಇರ್ತದೆ. ಮಹಿಳೆಯರಿಗೆ 1.6 ಕಿಲೋಮೀಟರಿಂದ 12 ನಿಮಿಷ ಟೈಮ್ ಕೊಟ್ಟಿರ್ತಾರೆ. ಆಮೇಲೆ ವೈನರ್ ವಿಂಗ್ದು 1.6 ಕಿಲೋಮೀಟರ್ 9 ನಿಮಿಷ ಇದು ಸೇಮ್ ಆಗಿರುತ್ತದೆ. ಈ ರೀತಿ ಎಲ್ಲರೂ ಸೇರುತ್ತಿದ್ದಾರೆ. ಒಂದ್ಸಾರಿ ನೋಡ್ಕೊಂಡು ಆಮೇಲೆ ಅದೇನು ಆನ್ಲೈನ್ ಸಲ್ಲಿಸ್ಬೋದು. ಇಲ್ಲಿ ರಿಲ್ಯಾಕ್ಸೇಷನ್ ಕೊಟ್ಟಿದ್ದಾರೆ ಮೇಲ್ ಫೀಮೇಲ್ ಎಕ್ಸ್ಟ್ರಾಕ್ಷನ್ ಅಂತ. ಹೈಟ್ ಇದು 162.5 ರೂಟು, ಫಿಮೇಲ್ 150 ಅಂತ ಕೊಟ್ಟಿದ್ದಾರೆ. ಇಲ್ಲಿ ಇದು ವೈಸ್ ಕೊಟ್ಟಿದ್ದಾರೆ, ಅದು ಗ್ರೇಡ್ ವೈಸು ಹಾಗೂ ಸ್ಟೇಟ್ ವೈಸ್ ಕೂಡ ಕೊಟ್ಟಿದ್ದಾರೆ. ನೋಡ್ಕೊಂಡು ಅಪ್ಲೈ ಮಾಡಿ. ಆಮೇಲೆ ಚೆಸ್ಟ್ ಹೋಗಿ ಕೊಟ್ಟಿದ್ದಾರೆ. ಇಲ್ಲಿ ಫಸ್ಟ್ ಈ ರೀತಿ ಇದನ್ನ ನೋಡ್ಕೊಂಡು ಅಪ್ಲೈ ಮಾಡೋದು. CBT ಹೋಗಿ ಕೊಟ್ಟಿದ್ದಾರೆ, ಎಕ್ಸಾಮಿಗೆ ಮಾಹಿತಿ ಕೊಟ್ಟಿದ್ದಾರೆ. ಇದು ಇಲ್ಲಿ ಎಕ್ಸಾಮ್ಗೆ ಕೊಟ್ಟಿದ್ದಾರೆ. CBT ಎಕ್ಸಾಮ್ದು 100 ಮಾರ್ಕ್ಸ್ ಅಂತ ಕೊಟ್ಟಿದ್ದಾರೆ. ಜನರಲ್ ಇಂಟೆಲಿಜೆನ್ಸ್ ರೀಸನಿಂಗ್ 25 ಮಾರ್ಕ್ಸ್ 25 ಕ್ವಶನ್ಸ್ ಇರ್ತವೆ. ಜನರಲ್ ನಾಲೆಜ್ ಜನರಲ್ ಅವೇರ್ನೆಸ್ 20 ಕ್ವಶನ್ಸ್ 25 ಮಾರ್ಕ್ಸು. ಆಮೇಲೆ ಮ್ಯಾಥಮೆಟಿಕ್ಸ್ ಬಗ್ಗೆ ಕೊಟ್ಟಿದ್ದಾರೆ 20 ಕ್ವಶನ್ಸ್ 25 ಮಾರ್ಕ್ಸು. ಇಂಗ್ಲೀಷ್ ಇದೆ 25 ಕ್ವಶನ್ಸ್ 25 ಟೋಟಲ್ 250 ಎಕ್ಸಾಮ್ ಅಂತ ಈ ರೀತಿ ಪ್ರೊಸೆಸ್ ಕೊಟ್ಟಿದ್ದಾರೆ. ಓದ್ಕೊಂಡು ಅಪ್ಲೈ ಇಲ್ಲಿ ಸಂಪೂರ್ಣ ಮಾಹಿತಿ ಕೊಟ್ಟಿದ್ದಾರೆ. ಒಂದ್ಸಲ ವಿಡಿಯೋ ತುಂಬ ಲೆಂತ್ ಇರೋದಾಗಿ ಓದ್ಕೊಂಡು ಅಪ್ಲೈ ಮಾಡಿ. ಇಲ್ಲಿ ಡ್ಯೂರಿಂಗ್ ಟೆಸ್ಟ್ ಅಂದರೆ ಟೆಸ್ಟ್ ಯಾವ ರೀತಿ ಇರುತ್ತೆ ಅದು ಕೂಡ ಕೊಟ್ಟಿದ್ದಾರೆ. ಯಾರ್ಯಾರಿಗೆ ಯಾವ ರೀತಿ ಟೆಸ್ಟ್ ಇರುತ್ತೆ ಅಂತ. ಡ್ರೈವರು, ಮೋಟರ್ ಮೆಕ್ಯಾನಿಕಲು, ಬಗ್ಲರು, ಟೈಲರು, ಕಾಬ್ಲರು, ಕಾರ್ಪೆಂಟರ್ ಕೊಟ್ಟಿದ್ದಾರೆ. ಇಲ್ಲಿ ಯಾವ ರೀತಿ ಟೆಸ್ಟ್ ಇದೆ ಅದನ್ನು ಕೂಡ ಅವ್ರು ಕೊಟ್ಟಿದ್ದಾರೆ. ಇದು ನೀವು ಯಾವ ಪೋಸ್ಟ್ ಅಪ್ಲೈ ಮಾಡ್ತಾರೆ ಅದನ್ನು ಕರೆಕ್ಟಾಗಿ ಎಲ್ಲನೂ ಓದಿಕೊಳ್ಳಿ. ನೀವು ಯಾವ ಪೋಸ್ಟ್ ಅಪ್ಲೈ ಮಾಡ್ತಾರೆ ಅದು ಯಾವ ರೀತಿ ಟೆಸ್ಟ್ ಇದೆ ಅಂತ ಕೊಟ್ಟಿದ್ದಾರೆ. ಇಲ್ಲಿ ನೋಡ್ಬೋದು ಪೇಂಟರ್ ಕೊಟ್ಟಿದ್ದಾರೆ, ಗಾರ್ಡ್ನರ್ ಕೊಟ್ಟಿದ್ದಾರೆ, ಪ್ಲೇಸ್ಮೆಂಟ್ ಕೊಟ್ಟಿದ್ದಾರೆ, ಫ್ಲೈ ಬ್ಯಾಂಡು, ಖೋಖೋ. ಅದು ಯಾವ ರೀತಿ ಇಲ್ಲಿ ಎಕ್ಸಾಂಪಲ್ ಹೇಳ್ತೀನಿ. ಖೋಖೋ ಅಪ್ಲೈ ಮಾಡಿದವರಿಗೆ ಟೆಸ್ಟ್ ಯಾವ ರೀತಿ ಇರುತ್ತೆ. ಕುಕಿಂಗ್ ಆಫ್ ಚಪಾತಿ ಆ್ಯಂಡ್ ರೈಸ್, ವೆಜಿಟೇಬಲ್, ದಾಲ್, ಸಾಂಬಾರ್, ಇಡ್ಲಿ ಫಾರ್ ಎಕ್ಸೆಟ್ರಾ, 100 men ಕುಕಿಂಗ್ ಆಫ್ ಮೀಟ್, ಫಿಶ್, ಎಗ್, ಖೀರ್ ಈ ರೀತಿ ಕೊಟ್ಟಿದ್ದಾರೆ. ಅವ್ರಿಗೆ ಈ ರೀತಿ ಟೆಸ್ಟ್ ಕೊಟ್ಟಿದ್ದಾರೆ. ಆಮೇಲೆ ವಾಟರ್ ಕೆರಿಯರ್ ವಾಷಿಂಗ್ ಆಫ್ ಯುಟೆನ್ಸಿಲ್, ಕ್ಯಾಂಡಿಂಗ್ ಆರ್ ಮೇಕಿಂಗ್ ಚಪಾತಿ ಅಬೌಟ್ 100 minutes ಇದು ಸೇಮ್ ಆಗಿರುತ್ತದೆ. ವಾಟರ್ ಈ ರೀತಿ ಅವರಿಗೆ ಟೆಸ್ಟ್ ಹೋದಾರ ಅವರು. ನೀವು ಯಾವ ಪೋಸ್ಟ್ ಮಾಡ್ತೀರಾ ಇಲ್ಲಿ ಎಕ್ಸಾಂಪಲ್ಗೂ ಎಲೆಕ್ಟ್ರಿಷಿಯನ್ ಕೊಟ್ಟಿದ್ದಾರೆ ಪೈನಿಯರ್ ಅಂತ. ಇವ್ರಿಗೆ ಯಾವ ರೀತಿ ಟೆಸ್ಟ್ ಇರುತ್ತೆ. ಎಲೆಕ್ಟ್ರಿಕಲ್ ಅವ್ರಿಗೂ ಫಿಟ್ಟಿಂಗು, MCV ಫಿಟ್ಟಿಂಗು, ಪ್ಲಗ್ಗು, ಪ್ಲಮ್ಸು, ಟ್ಯೂಬು, ಟ್ಯೂಬ್ಲೈಟ್ಸು, ಹೋಲ್ಡರ್, ಸಪ್ಲೈ, L1000 ವ್ಯಾಟ್ಸ್ ಈ ರೀತಿ ಟೆಸ್ಟ್ ಇದೆ. ಅವರಿಗೆ 4 ಪೋರ್ಟಿಬಲ್ಸು ಎಕ್ಸಾಮ್ ಟೆಸ್ಟ್ ಹೋಗ್ತಾರೆ. ಈ ರೀತಿ ಟೆಸ್ಟ್ ಇದೆ. ಡಾಕ್ಯುಮೆಂಟ್ಸ್ಗೆ ಮಾಹಿತಿ ಕೊಟ್ಟಿದ್ದಾರೆ, ಅದನ್ನು ಓದ್ಕೊಂಡು ಅಪ್ಲೈ ಮಾಡ್ಬೋದು. ಇವಾಗ ನಾವು ನೇರವಾಗಿ ವೆಬ್ಸೈಟ್ ಕೊಂಡಿದ್ದು ವಿಡಿಯೋ ತುಂಬ ನಂತರದಾಗಿ ಸುಮಾರು 47 ಪೇಜ್ ಇದೆ. ಇವಾಗ 20 ಪೇಜ್ ಹೋಗಿದೆ. ಡಾಕ್ಯುಮೆಂಟ್ ಕೊಟ್ಟಿದ್ದಾರೆ. ಇದನ್ನು ಒಂದ್ಸಲ ನೋಡ್ಕೊಂಡು ಅಪ್ಲೈ ಮಾಡಿ. ಓಕೆನಾ. ಇವಾಗ ನಾವು ನೇರವಾಗಿ ಅಪ್ಲೈ ಮಾಡಿ ಹೇಗೆ ಅಂತ ನೀವು ವೆಬ್ಸೈಟ್ ಆಗಿದೆ. ಇಲ್ಲಿಂದ ಲಿಂಕ್ನು ಓಪನ್ ಆಗಿಲ್ಲ. ಅದು ಈ ರೀತಿ ಕೊಟ್ಟಿದ್ದಾರೆ. ರಿಕ್ವೈರ್ಮೆಂಟ್ ಫಾರ್ ದಿ ಪೋಸ್ಟ್ ಆಫ್ ಕಾನ್ಸ್ಟೇಬಲ್ ಟೆಕ್ನಿಷಿಯನ್ ಟ್ರೈನಿಂಗ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಕ್ಲಿಕ್ ಮಾಡಿದಾಗ ಪೇಜ್ ಓಪನ್ ಆಗುತ್ತೆ. ಅಪ್ಲಿಕೇಶನ್ ಲಿಂಕ್ 20 ತಾರೀಕಿಂದ ಓಪನ್ ಆಗುತ್ತೆ. ತಾವು ಅಲ್ಲಿಂದ ನೇರವಾಗಿ ಆಕೆ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ. ಓಕೆನಾ. ಇದು ವೆಬ್ಸೈಟ್ ಆಗಿದೆ. ಇದನ್ನು ಕೂಡ ವಿಡಿಯೋಗೆ ಲಿಂಕಲ್ಲಿ ಕೊಟ್ಟಿರ್ತೀನಿ. ಅಲ್ಲಿಂದ ಒಂದ್ಸರಿ ಚೆಕ್ ಮಾಡಿಕೊಂಡು ಅರ್ಜಿಯನ್ನು ಆನ್ಲೈನ್ ಮೂಲಕ ಸಲ್ಲಿಸಬಹುದು. ಈ PDF ಅನ್ನು ಒಂದ್ಸಾರಿ ಕರೆಕ್ಟಾಗಿ ಕನ್ನಡ ಮಾಡ್ಕೊಂಡು ಸರಿ ಓದ್ಕೊಂಡು ಆಮೇಲೆ ಅರ್ಜಿನ ಸಲ್ಲಿಸಿ. ನೀವು ಯಾವುದೇ ITI ಕಲ್ತಿದ್ದೀರಾ ಅಥವಾ PUC ಆಗಿದೆ ಏನಾಗಿದೆ ಅಂತ ಕರೆಕ್ಟಾಗಿ ಪೋಸ್ಟ್ ನೋಡ್ಕೊಂಡು ಅದಕ್ಕೆ ಯಾವ ಪೋಸ್ಟ್ಗೆ ಎಲಿಜಿಬಲ್ ಆಗಿದ್ದೀರಾ ಹಾಗೂ ಯಾವ್ಯಾವ ಪೋಸ್ಟ್ ಖಾಲಿವೆ ಅಪ್ಲೈ ಮಾಡೋದಕ್ಕಿಂತ ಮುಂಚೆ 1 ಬಿಟ್ಟು 2 ಸಾರಿ ಈ PDF ಸರಿಯಾಗಿ ಓದ್ಕೊಂಡು ಆಮೇಲೆ ನೇರವಾಗಿ ತಾವು ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ. ಓಕೆ ಫ್ರೆಂಡ್ಸ್, ತಮಗೆ ಈ ಮಾಹಿತಿ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ, ಮನಸ್ಸಿಗೆ ಕಮೆಂಟ್ ಮಾಡಿ. ವಿಡಿಯೋನ ಕೈ ತುಂಬ ಧನ್ಯವಾದಗಳು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಜೈ ಹಿಂದ್, ಜೈ ಕರ್ನಾಟಕ.